ದಂಪತಿ ಕಣ್ಣಿಗೆ ಮಣ್ಣು ಎರಚಿ ಕಳ್ಳತನವನ್ನ ಮಾಡಲಾಗಿದೆ. ರಸ್ತೆಯಲ್ಲಿ ಮಾಂಗಲ್ಯ ಸರ ಹಾಗೂ ಚೈನ್ ಅನ್ನ ಕಳ್ಳತನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಾವಣಗಿ ಬಳಿ ಘಟನೆ ನಡೆದಿರುವಂತದ್ದು. ದಂಪತಿ ಕಣ್ಣಿಗೆ ಮಣ್ಣು ಎರಚಿ ಕಳ್ಳತನವನ್ನ ಎಸಗಲಾಗಿದೆ. ರಸ್ತೆಯಲ್ಲೇ ಮಾಂಗಲ್ಯ ಸರ ಹಾಗೂ ಚೈನ್ ಕಳವು ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಾವಣಗಿ ಬಳಿ ನಡೆದಿರುವಂತಹ ಘಟನೆ ಇದು. ನಾಗಪ್ಪ ಕುಬಸದ ಮತ್ತು ಪತ್ನಿ ಪುಷ್ಪಾರಿಂದ ಕಳ್ಳತನ ಆಗಿದೆ. ಅಕ್ಕಿ ಆಲೂರಿನ ನಿವಾಸಿಗಳಾಗಿರುವಂತಹ ದಂಪತಿ 40 ಗ್ರಾಂ ಮಾಂಗಲ್ಯ ಸರ ಹಾಗೂ 15 ಗ್ರಾಂ ತೂಕದ ಚೈನ್ ಅನ್ನ ಕಳ್ಳತನ ಮಾಡಿದ್ದಾರೆ. ಹಾವಣಿಗೆ ಸಂಬಂಧಿಕರ ಗೃಹ ಪ್ರವೇಶಕ್ಕೆ ಹೊರಟಿದ್ರು ದಂಪತಿ. ಅಂತಹ ಸಂದರ್ಭದಲ್ಲಿ ಕಳ್ಳತನ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಬೈಕ್ನಲ್ಲಿ ಬಂದಿದ್ರು ಇಬ್ಬರು ಕದೀಮರು. ದಿಢೀರನೆ ಬೈಕ್ ಸೈಡ್ ಹಾಕಿ ಏಕಾಏಕಿ ಮುಖಕ್ಕೆ ಮಣ್ಣು ಎರಚಿ ಕೃತ್ಯ ಎಸಗಿದ್ದಾರೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದಂಪತಿ ಕಣ್ಣಿಗೆ ಮಣ್ಣು ಎರಚಿ ಕಳ್ಳತನ ಮಾಡಿರುವಂತಹ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಾವಣಗಿ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ನಾಗಪ್ಪ ಕುಬಸದ ಮತ್ತು ಪತ್ನಿ ಪುಷ್ಪ ಏನಿದ್ರು ಅವರಿಬ್ರು ಕೂಡ ಸಂಬಂಧಿಕರ ಗೃಹ ಪ್ರವೇಶಕ್ಕೆ ಅಂತ ಹೇಳಿದ್ರು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಈ ರೀತಿ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಇಬ್ರು ಕೂಡ ವಾಪಸ್ ಬರಬೇಕಾದ್ರೆ ಅವರ ಕಣ್ಣಿಗೆ ಮಣ್ಣು ಎರಚಿ ಇಬ್ರು ಕದೀಮರು ಬಂದು ಕಳ್ಳತನವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟು ಗ್ರಾಂ ಚಿನ್ನವನ್ನ ಕದ್ದಿದ್ದಾರೆ, ಹೇಗೆ ಬಂದ್ರು, ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ. ಅಂದ್ರೆ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಈ ತರ ಘಟನೆಗಳು ನಡೀತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಪೊಲೀಸರು ಕಂಡ್ರೆ ಈ ಕಳ್ಳರಿಗೆ ಭಯನೇ ಇಲ್ವಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದೀಗ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ನಾನು ಬಟ್ಟೆ ತಟ್ಟೆ ಇಲ್ರಿ